ವಚನ ಪರಿಪಾಲನೆಗೆ ವಚನ ಪರಿಪಾಲನೆಗೆ ಯಾರು ನಿಜ ಮೂರುತಿಯೋ ಶಿಷ್ಟ ರಕ್ಷಕ ಸುಗುಣ ಆ ಕೃಪಾ ಸಿಂಧು ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆ ರಾಮಚರಣ ನೆನೆ ಮುದ್ದು ರಾಮ ಆ ರಾಮಚರಣ ನೆನೆ ಮುದ್ದು ರಾಮ. ನಾವಿವಾಗ ಒಂದು ಜುಗುಲು ಬಂದು ನಿಂತೀವಿ, ಗಾಬರಿ ಆಗಬೇಡಿ. ಒಂದು 5 ನಿಮಿಷ ನಮ್ಮ ಹೇಗೆ ಉತ್ತರ ಕರ್ನಾಟಕ ಮೂಲಕ ಉತ್ತರ ಕೊಟ್ಟರು, ಯಾಕೆ ಬರೀತಾನೆ ಹೇಗೆ ಬರೀತಾನೆ ಅಂತ ನಿಮ್ಮ ಮನೆಗಳಲ್ಲಿ ನೀವು ಕೂತಾಗ ದಯಮಾಡಿ ಒಂದೊಂದು ಪದ್ಯವನ್ನು ಹೇಳಿ ಮಲಕ್ಕೊಳ್ಳಿ. ನಿಮ್ಗೆ ಎಂಥ ಕನಸು ಬೀಳುತ್ತೆ ನೋಡಿ. ನಿಮಗೆ ನಿಜವಾದ ಇಂಥ ಮೂಢ ರಾಮ ಬರ್ತಾನೆ ಅಂದರೆ ಅಂಥ ಮೂಢ ರಾಮ ಬರ್ತಾನೆ. ಮೂಢ ರಾಮ ಬರೋದೇ ಇಲ್ಲ ನಿಮಗೆ ಅಂಥವನು ಬರ್ತಾನೆ ನೋಡಿ. ಸುಮ್ಮನೆ ಮಾಡ್ತೀವಿ ನಾವು. ಈಗ ನಮ್ಮ ಪುಟ್ಟಿನ ಕೇಳ್ತಿದ್ದೇನೆ, ಅದಕ್ಕೆ ಮುಂಚೆ ಒಂದು ಹೇಳಬೇಕು, ಒಂದು ಹೇಳಿಬಿಡ್ತೀನಿ. ಮುದ್ದು ರಾಮ ಅಂತ ಬಿಟ್ಟರೆ ಇಟ್ಟರಲ್ಲ, ಮುದ್ದು ರಾಮನ ಕ್ವಾಲಿಟಿ ಏನು? ನಮ್ಮ ಗುರುರಾಜ್ ಕರ್ಜಿಗೆ ಅವ್ರ ಕೈ ಮುಗಿತೀನಿ, ಭಾಳ ಚೆನ್ನಾಗಿ ಅವರು ನನಗೆ ಅಸ್ತಿತ್ವ ಕೊಟ್ಟರು. ಅದರಿಂದ ಪುಟ್ಟಮ್ಮ, ಕವಿ ಮುದ್ದುರಾಮನ ಬಗ್ಗೆ ಶಿವಪ್ಪನವರು ಇಷ್ಟೆಲ್ಲ 10 ಸಂಪುಟ 16 ಸಂಪುಟ, ಇದು ಸಾವಿರದ ಸಂಪುಟ, ಇದು 1006 ಸಂಪುಟ, ಇದು ಸಾವಿರದ ಸಂಪುಟ. ಅದರಲ್ಲಿ ನಾನು ಕೇಳ್ತಾ ಇದ್ದೀನಿ, ಮೊಟ್ಟ ಮೊದಲನೇ ಪದ್ಯದಲ್ಲಿ ರಾಮನ ಆದರ್ಶವನ್ನು, ರಾಮಚಂದ್ರನ ಚರಿತೆ ಲೋಕಧರ್ಮಾದರ್ಶ, ಶ್ಯಾಮ ಸುಂದರನ ಚರಿತೆ ವಿಷಮ ಸಮಯನಯ, ಆ ಪಕ್ಕದಲ್ಲಿ ಕೂತ್ಕೊಂಡಿದೆಯಲ್ಲ ಸೋಮೇಶ್ವರನ ರೂಪ ನಿರ್ದ್ವಂದ ರೂಪಮಯ, ಮೂವರನ್ನು ಭಜಿಸೋ ಮರುಳ ಮುನಿಯ ಅಂದರು. ಹಾಗಿದ್ದ ಮೇಲೆ ಮುದ್ದುರಾಮನ ಪದ್ಯದಲ್ಲಿ ರಾಮನನ್ನೇ ಅವರು ಹೇಳೋದಕ್ಕೆ, ಅವರ ಕುರಿತು ಬರೆಯೋದಕ್ಕೆ ಬಹುಮುಖ್ಯವಾಗಿ ಆ ಪದ್ಯದ ಸ್ವಾರಸ್ಯ ಏನು? ಎಲ್ರಿಗೂ ನಮಸ್ಕಾರ. ವಚನ ಪರಿಪಾಲನೆಗೆ ಯಾರು ನಿಜ ಮೂರುತಿಯೋ ಶಿಷ್ಟ ರಕ್ಷಕ ಸುಗುಣ ಆ ಕೃಪಾ ಸಿಂಧು ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆ ರಾಮಚರಣ ನೆನೆ ಮುದ್ದು ರಾಮ ಆ ರಾಮಚರಣ ನೆನೆ ಮುದ್ದು ರಾಮ. ಆಯಿತು, ಆ ರಾಮನ ಚರಣನನ್ನು ನೆನೆ ಅಂತ ಹೇಳಬೇಕಾದ್ರೆ ಸದಾ ನೆನೆದವನು ಒಬ್ಬ ಆಂಜನೇಯ. ಆಂಜನೇಯನ ಥರ ಒಬ್ಬ ಕವಿಯೂ ಕೂಡ ಆ ದೃಢ ಸಂಕಲ್ಪ ಮಾಡುವುದರ ಮೂಲಕ ನಮಗೂ ಹೇಳ್ತಾನೆ, ನಿಮ್ಮ ಸಂಕಲ್ಪ ದೃಢ ಸಂಕಲ್ಪವಾಗಿರಬೇಕು ಅಂತ. ಅದಕ್ಕೆ ಮುದ್ದುರಾಮನಲ್ಲಿ ಹನುಮನ ಕುರಿತು ಶಿವಪ್ಪನವರು ಬರೆದಂತಹ ಆ ವಾಕ್ಯ ಏನು? ಹನುಮ ಹಾರಿದ ಕಡಲ ಕಂಡ ಸೀತೆಯ ವನದಿ, ಹನುಮ ಹಾರಿದ ಕಡಲ ಕಂಡ ಸೀತೆಯ ವನದಿ, ಮಾಡಿ ಲಂಕಾದಹನ ಹಿಂತಿರುಗಿ ಬಂದ, ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿದೆ ಅಲ್ಲಿ, ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿದೆ ಅಲ್ಲಿ, ಹನುಮ ಇಚ್ಛಾಶಕ್ತಿ ಮುದ್ದು ರಾಮ, ಹನುಮ ಇಚ್ಛಾಶಕ್ತಿ ಮುದ್ದು ರಾಮ. ಆಯಿತು, ಹನುಮ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪನಾಗಿ ಅವನ ಹಾಗೆ ಮಾಡದ ಅಂದರೆ ಅಂಥವನನ್ನು ಆವಿರ್ಭವಿಸ್ಕೊಂಡ ಕವಿ ತಾನು ಕೈಯಲ್ಲಿ ಲೇಖನಿ ಹಿಡಿದು ಬರೆಯುವಾಗ ಮುದ್ದುರಾಮನಲ್ಲಿ ಏನಂತ ಬರೆದ? ಕೈ ಹಿಡಿದು ಬರೆಸಿದರು ಯಾರೋ ಅತಿ ಮಮತೆಯಲಿ, ಕೈ ಹಿಡಿದು ಬರೆಸಿದರು ಯಾರೋ ಅತಿ ಮಮತೆಯಲಿ, ಇಲ್ಲದಿರೆ ಈ ಮಸಿಗೆ ಚೆಲು ಬಣ್ಣವೆಲ್ಲಿ, ನಂಬಿ ನೀ ನಮಿಸದಿರೆ ನಗುವನೋ ಗುರುದೇವ, ನಂಬಿ ನೀ ನಮಿಸದಿರೆ ನಗುವನೋ ಗುರುದೇವ, ಮಸಿ ನಾನು ಗುರು ಅವನು ಮುದ್ದು ರಾಮ, ಮಸಿ ನಾನು ಗುರು ಅವನು ಮುದ್ದು ರಾಮ. ಆಯಿತು, ಮಸಿ ನೀನು ಗುರು ಅವನು ಮುದ್ದು ರಾಮ ಅಂದರೆ ಅಂತಹ ಮಾತುಗಳು ಚಿಂತನೆಗೆ ಮೂಲ ಅನ್ನುವುದನ್ನು ಕವಿ ತನ್ನ ಮುದ್ದುರಾಮನ ಪದ್ಯದಲ್ಲಿ ನಮಗೆ ಕೊಟ್ಟ ಬಗೆ ಹೇಗೆ? ಮಾತು ಚಿಂತನೆ ಮೂಲ, ಹೊಸತು ಕಲ್ಪನೆ ಗ್ರಾಸ, ಆದ್ಯತೆಯ ಪ್ರತಿರೂಪ ಪದವರ್ಣದಲ್ಲಿ, ಲಲಿತ ರೀತಿಯ ನೆಲಸು ಈ ಶಬ್ದ ವಿನ್ಯಾಸ, ನುಡಿ ಚಿತ್ತದನುಭೂತಿ ಮುದ್ದು ರಾಮ, ನುಡಿ ಚಿತ್ತದನುಭೂತಿ ಮುದ್ದು ರಾಮ. ಆಯಿತು, ನುಡಿ ಚಿತ್ತದ ಅನುಭೂತಿ ಮುದ್ದು ರಾಮ. ನೀನು ಚಿಕ್ಕಮಗಳೂರಿನ ಹುಡುಗಿ,
ಇಲ್ಲಿ ಉತ್ತರ ಕರ್ನಾಟಕದ ಬೇಂದ್ರ ಕಡೆಯವರು ಇಲ್ಲಿ ಬಂದಿದ್ದಾರೆ, ಕುವೆಂಪು ಕಡೆಯವರು ನೀನು ಅಲ್ಲಿದ್ದೀಯಾ, ಬೆಂಗಳೂರಿನವರು ಮಲ್ಲಿಗೆ ನರಸಿಂಹಸ್ವಾಮಿನ ನೆನಪಿಸ್ಕೊಳ್ಬೇಕು ಅಂತಾರೆ. ಇಂಥ ಕಡೆ ನಾವು ಕೂತು ಕಡೆ ಅಂತಂಥ ಕವಿಗಳನ್ನು ಎಲ್ಲಿ ಕುಳಿತರೆ ಅಲ್ಲಿ ಕವಿತೆ ರಚಿಸುವ ಕೆಲಸ. ಶ್ರಾವಣದ ಮಲೆನಾಡ ಸೋನೆ ಮಳೆ ಏನು, ಮಾನಸಿಕ ಹದ ಬೆರೆತ ದೈವ ಕೃಪೆ ಕೊಡುಗೆಗದು, ಕವನ ದೇವನ ನಗೆಯೋ ಮುದ್ದು ರಾಮ ಅಂದರು. ಹಾಗಿದ್ದ ಮೇಲೆ ನಮಗೆ ನಾವು ಕೂತಿರೋ ಜಾಗದಲ್ಲಿ ಇಷ್ಟು ಜನಕ್ಕೂ ಮಲೆನಾಡನ್ನು, ಉತ್ತರ ಪ್ರದೇಶವನ್ನು, ಉತ್ತರ ಕರ್ನಾಟಕವನ್ನು, ಬೆಂಗಳೂರನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ಕವಿ ನೆನಪಿಸ್ಕೊಳ್ಳೋಕ್ಕೆ ನಮ್ಮ ಕವಿ ಶಿವಪ್ಪನವರು ತಮ್ಮಲ್ಲಿ ಕವಿದಂತಹ ಪದಗಳನ್ನು ಕವಿ ರೂಪದಲ್ಲಿ ನಮಗೆ ಕಿವಿ ಕೊಟ್ಟ ಪದ ಯಾವುದು? ಮಲೆನಾಡ ನೆನೆದಾಗ ಜೀವಂತ ಪುಟ್ಟಪ್ಪ, ಮಲೆನಾಡ ನೆನೆದಾಗ ಜೀವಂತ ಪುಟ್ಟಪ್ಪ, ನಾದಗರಿ ನಲಿದಾಗ ಕಣ್ಮುಂದೆ ಬೇಂದ್ರೆ, ಮಲ್ಲಿಗೆಯ ನೆನೆದಾಗ ಒಲುಮೆ ಕವಿ ಪ್ರತ್ಯಕ್ಷ, ನೆನಪು ಭಾವದ ಬಿಂಬ ಮುದ್ದು ರಾಮ, ನೆನಪು ಭಾವದ ಬಿಂಬ ಮುದ್ದು ರಾಮ. ಆಯಿತು, ನೆನಪು ಭಾವದ ಬಿಂಬ. ಆ ನೆನಪು ಭಾವದ ಬಿಂಬ ಅಂತ ಬರಬೇಕಾದರೆ ಪೂಜ್ಯ ಸ್ವಾಮೀಜಿಯವರು ಕೂತಿದ್ದಾರೆ. ಬಸವ ತತ್ವದ ಈ ಒಂದು ಜ್ಯೋತಿ ದರ್ಶನದಲ್ಲಿ ನಮ್ಮನ್ನು ಕುಳ್ಳರಿಸುವಾಗ ಅವರನ್ನೇ ನೋಡ್ತಿದ್ದ ಹಾಗೆ ಮುದ್ದುರಾಮ ಅಂತನ್ನುವಾಗ ನಮಗೆ ಆ ಬಸವಣ್ಣನ ತತ್ವ ಒಂದೇ ಪದ್ಯದಲ್ಲಿ ಕಿರಿದರೊಳ್ ಪಿರಿದರ್ತಮ ಮಡಕೆದಂತೆ ಎನ್ನುವ ಹಾಗೆ ನಮಗೆ ತಿಳಿ ಹೇಳುವ ಶಿವಪ್ಪನವರ ಪದ್ಯ ಯಾವುದು? ಬಸವನೆಂದರೆ ಯಾರು, ಬಸವನೆಂದರೆ ಯಾರು, ಬಿಜ್ಜಳನ ಕರಣಿಕನೆ, ಬಿದ್ದವರ ನೆತ್ತಲಿಕೆ ಬಂದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ತತ್ವವೆಂದರೆ ಬಸವ ಮುದ್ದು ರಾಮ, ಬಸವ ಅಲ್ಲಮ ಕನಕ. ಒಂದೇ ನಿಮಿಷ ಓಡ್ಬಿಡ್ಬೇಡ, ಮುಂದೆ ಅವಕಾಶ ಕೊಡ್ತಿರೋ ಇಲ್ವೋ ಅಂತ ಗಾಬರಿಯಾಗಿ ಹೇಳಿಬಿಟ್ಟೆ. ನಾನಂದೆ ನೋಡು ಮಗಳೇ, ವಚನ ಸಾಹಿತ್ಯವನ್ನು ಓದುವಾಗ ನಮ್ಮ ಕರ್ನಾಟಕದಲ್ಲಿ ದಾಸ ಸಾಹಿತ್ಯವನ್ನು ನೆನಪಿಸ್ಕೊಳ್ತೀವಿ. ನಮಗೆ ಕವಿಯೇ ನಮಗೆ ಸಂಗಮವಾಗಿ ಕೊಡ್ತಕ್ಕಂಥವ್ರು. ಕಣ್ಣೆರಡು ನೋಟ ಒಂದೇ, ಕಿವಿ ಎರಡು ಶ್ರವಣ ಒಂದೇ, ಕೊಳ್ಳೆ ಎರಡು ಉಸಿರೊಂದೇ, ತುಟಿ ಎರಡು ಮಾತೊಂದೇ, ಕೈ ಎರಡು ಕಾರ್ಯ ಒಂದೇ, ಕಾಲೆರಡು ನಡಿಗೆಯೊಂದೇ, ಶ್ವಾಸವೆರಡು, ವಿಶ್ವಾಸ ಒಂದೇ. ದಾಸ ಸಾಹಿತ್ಯ ವಚನ ಸಾಹಿತ್ಯ ಎರಡನ್ನು ಕವಿ ಎಷ್ಟು ಚೆಂದಾಗಿ ನಮಗೆ ಸಂಗಮಿಸಿ ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಮುಂದಿನ ಪದ್ಯ ಏನು? ಬಸವ ಅಲ್ಲಮ ಕನಕ ಸಿರಿ ಪುರಂದರ ವ್ಯಾಸ, ಬಸವ ಅಲ್ಲಮ ಕನಕ ಸಿರಿ ಪುರಂದರ ವ್ಯಾಸ, ಬರೆದರೆ ಅನಿಸಿಕೆಯ ಪೆಸರ ಪೊಗಳಿಕೆಗೆ, ಹೆಸರು ಯಾವುದೇ ಇರಲಿ ಗುಣ ಒಂದೇ ಸತ್ಕೃತಿಗೆ, ಹೆಸರು ಯಾವುದೇ ಇರಲಿ ಗುಣ ಒಂದೇ ಸತ್ಕೃತಿಗೆ, ಅಂಕಿತದಲ್ಲೇನಿದೆಯೋ ಮುದ್ದು ರಾಮ, ಅಂಕಿತದಲ್ಲೇನಿದೆಯೋ ಮುದ್ದು ರಾಮ. ಇದನ್ನು ಬರೀಬೇಕಾದ್ರೆ ಕವಿಗೆ ಮಾತ್ರ ಪುರುಸತ್ತಿತ್ತು, ಅವ್ರಿಗೇನು ಕೂತ್ಕೊಂಡು ಬರೀತಾರೆ, ಅಯ್ಯೋ ನಮ್ಮ ಕಷ್ಟ ನಮಗೆ ಗೊತ್ತು, ನಿಮ್ಗೇನು ಗೊತ್ತಿದೆ, ನಮ್ಮ ಹಣೆ ಬರ ನಮಗೆ ಇದೆ ಅಂತ ನಮ್ಮ ಜನ ಗೊಣಗಿದರೆ ಅದಕ್ಕೆ ಕವಿ ನಮಗೆ ಕೊಟ್ಟಿರ್ತಕ್ಕಂತಹ ಧೈರ್ಯದ ಮಾತೇನು? ದಿನ ಒಂದೇ ಎಲ್ಲರಿಗೆ ತೋರಿಸ್ಬೇಕು, ದಿನ ಒಂದೇ ಎಲ್ಲರಿಗೆ, ಹಿರಿಯರಿಗೆ ಕಿರಿಯರಿಗೆ, ದಿನ ಒಂದೇ ಎಲ್ಲರಿಗೆ, ಹಿರಿಯರಿಗೆ ಕಿರಿಯರಿಗೆ, ಕೆಂದುಟಿಯ ಉಷೆಯಿಂದ ಮುಸ್ಸಂಜೆ ತನಕ, ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ, ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ, ದಿನದ ಯೋಜನೆ ನಿನದು ಮುದ್ದು ರಾಮ, ದಿನದ ಯೋಜನೆ ನಮದು ಮುದ್ದು ರಾಮ. ಹಾಗಿದ್ಮೇಲೆ ಮಕ್ಕಳು ಮರಿಗೆ ನೀವು ಒಂದು ಮಾತಾದರೂ ಹೇಳ್ದಿದ್ರೆ ಏನು ಪ್ರಯೋಜನ? ಮಕ್ಕಳನ್ನು ಮಕ್ಕಳ ಮನಸ್ಸಿನಂತೆ ನೀವು ಹೇಳ್ತಾ ಬಂದಿದ್ದೇ ಆದ ಪಕ್ಷದಲ್ಲಿ ನಾವು ಮಕ್ಕಳಂತೆ ಕೇಳ್ತಿರುವಾಗ ಮಗುವಿನಂತೆಯೇ ಕುಳಿತಿರ್ತಕ್ಕಂಥ ಪೂಜ್ಯರ ಮುಂದೆ ಇನ್ನೆರಡು ಪದ್ಯದಲ್ಲಿ ನಾವು ಕೂಡ ಅವರ ವಚನದ ಕಡೆಗೆ ಕಿವಿ ಕೊಡೋದಕ್ಕೆ ಒಂದು ಮಾತು ಅಂತ ಹೇಳಿದರೆ, ಮಕ್ಕಳಿಗೆ ಕೂತು ಮುದ್ದರಾಮನ ಪದ್ಯಗಳನ್ನ ಹೇಳುವಾಗ ಯಾವ ಪದ್ಯದಲ್ಲಿ ಅವರನ್ನು ತಂದೆ ತಾಯಿಗಳನ್ನು ಎಚ್ಚರಿಸ್ತಕ್ಕಂಥ ರೀತಿಗೆ ಅವ ಶಿವಪ್ಪನವರ ನೀತಿ ಮಾತೇನು? ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ, ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ, ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ, ಅವರಿತ್ತ ದೋಣಿಯಲಿ
ನಿತ್ಯ ಪಯಣವು ನಮದು ಅವರಿತ್ತ ದೋಣಿಯಲಿ ನಿತ್ಯ ಪಯಣವು ನಮದು ನಮಿಸೋಣ ಚರಣಕ್ಕೆ ಮುದ್ದು ರಾಮ ನಮಿಸೋಣ ಚರಣಕ್ಕೆ ಮುದ್ದು ರಾಮ. ಹಾಗಿದ್ದ ಮೇಲೆ ನಮಗೆ ಜನ್ಮ ಕೊಟ್ಟವರು ಯಾರು, ಪಾಠ ಹೇಳಿದವರು ಯಾರು, ವಿವೇಕ ತಿಳಿಸಿದವರು ಯಾರು, ತಿಳ್ಕೊಳ್ಳೋದಕ್ಕೆ ನಾವು ಯಾರಿಗೆ ಋಣ ಸಲ್ಲಿಸಬೇಕು? ಕವಿ, ರಾಷ್ಟ್ರಕವಿ ಹೇಳಿದರು, ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನದ ಗಣಿಯೋ. ಅದು ಶಿವಪ್ಪನವರ ಮಾತೇನು? ಜನುಮವಿತ್ತವರಾರೋ ಅನ್ನವಿತ್ತವರಾರೋ, ಜನುಮವಿತ್ತವರಾರೋ ಅನ್ನವಿತ್ತವರಾರೋ, ಅರಿವ ನಿನ ಗುಣಬಡಿಸಿ ಬೆಳೆಸಿದವರಾರೋ, ನಿನ್ನ ಸುಖ ಸಂಚಯಕ್ಕೆ ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ, ನಾವೃಣದ ಸರಮಾಲೆ ಮುದ್ದು ರಾಮ ನಾವೃಣದ ಸರಮಾಲೆ ಮುದ್ದು ರಾಮ. ಆಯಿತು, ಅದನ್ನು ಹಂಚ್ಕೊಳ್ಳೋದಕ್ಕೆ ಒಂದು ನಗು ಬೇಡವೇನ್ರಿ? ನಗ ಇದ್ದೇನು ಪ್ರಯೋಜನ? ನಗು ಬೇಕು. ಹೆಣಕ್ಕೂ ಹಣಕ್ಕೂ ಏನು ವ್ಯತ್ಯಾಸ? ಇದು ನಗದು, ಅದು ನಗದು, ನೆಗದು ಬಿದ್ದು ಹೋಗೋ ಜನ ನಾವು. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಹಂಚಿಕೊಳ್ಳೋದನ್ನು ನಮ್ಮ ಕವಿ ಎಷ್ಟು ಚೆನ್ನಾಗಿ ಹಂಚಿಕೊಂಡಿದ್ದಾರೆ ನೋಡಿ. ಹಂಚಿಕೋ ಇರುವಷ್ಟು ನಕ್ಕು ಬಿಡುವಾದಷ್ಟು, ಹಂಚಿಕೋ ಇರುವಷ್ಟು ನಕ್ಕು ಬಿಡುವಾದಷ್ಟು, ಬಂದಷ್ಟೇ ಸಾಕೆನುತ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ. ಇಂಥ ಬಾಳನ್ನು ಬಾಳುವುದಕ್ಕೆ ನಮ್ಮ ಮುದ್ದುರಾಮನ ಪದ್ಯದಲ್ಲಿ ಮುದ್ದುರಾಮ ಅಂತ ಹೇಳಿದ್ದಕ್ಕಾಗಿ ನಾನು ನಿನ್ನೆ ಲೈವ್ ಅನ್ನೋದರಲ್ಲಿ ನಮ್ಮ ಗುರುರಾಜ್ ಕರ್ಜಗಿ ಮ್ಯಾಮ್ ಅವರು ಏನು ಅಸ್ತಿತ್ವವನ್ನು ಒದಗಿಸ್ಕೊಟ್ರೋ ಅದನ್ನು ಮುಂದುವರೆದ ಭಾಗವಾಗಿ ಹೇಳಿದೆ. ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಅಂದರು ರಾಮನನ್ನು ನಮ್ಮ ಶಿವಪ್ಪನವರು. ಯಾಕೆ ಹೇಳಿ? ರಾಮ ರಮಣೀಯ, ಕೃಷ್ಣ ಸ್ಮರಣೀಯ, ರಾಮ ಸೆಳೆಯುವವನು, ಕೃಷ್ಣ ತೊಳೆಯುವವನು, ರಾಮ ಮಡಿವಂತ, ಕೃಷ್ಣ ಸಲಿಗೆವಂತ, ರಾಮನೊಡನೆ ವಾಕಿಂಗು ಕಷ್ಟ, ಕೃಷ್ಣನೊಡನೆ ಹೋಗದಿದ್ದರೆ ನಮಗೆ ನಷ್ಟ. ಅದಕ್ಕೆ ನಮಗೆ ಶಿವಪ್ಪ ಇಷ್ಟ ಅಂತ. ಆದ್ದರಿಂದ ಸತ್ಯಂ ಶಿವಂ ಸುಂದರಂ ಅಂತ ಕೂತ್ಕೊಂಡ್ಬಿಡ್ಬೋದು. ಆ ದೃಷ್ಟಿಯೊಳಗೆ ನಿನ್ನೆ ಅವ್ರಿಗೆ ಉತ್ತರ ಕೊಟ್ಟೆ. ಅವ್ರು ಯಾತಕ್ಕೆ ರಾಮನನ್ನು ಆಯ್ಕೆ ಮಾಡಿಕೊಂಡು ಅನ್ನೋದಕ್ಕೆ ಗುರುರಾಜ್ ಕರ್ಜಿಗೆ ಅವರ ಆರಂಭದಲ್ಲಿ ಕೊಟ್ಟರು. 32 ಗುಣಗಳನ್ನು ನಾವು ಮುದ್ದು ರಾಮ ಅನ್ನುವ 4 ಅಕ್ಷರದಲ್ಲಿ ಕಂಡುಬಿಡ್ತೀವಿ. ಅದನ್ನು ವಾಲ್ಮೀಕಿ ಬರೆದಿದ್ದನ್ನು ಕನ್ನಡದಲ್ಲಿ ನಮಗೊಂದು ಹೆಮ್ಮೆ ಅಂತ ಹೇಳಿದರೆ, ಕುವೆಂಪುರವರ ಕಡೆಯಲ್ಲಿ 2 ಪದ ಸೇರಿಸಿದರು. ಅದಿಲ್ಲಿ ಅಭಿಮುಖವಾಗಿರ್ತಕ್ಕಂತಹ ಯೋಗಿಗಳ ಮೂಲಕ ಗೊತ್ತಾಗತ್ತೆ ನಮಗೆ. ಮುದ್ದು ರಾಮ ಅಂತ ನಿಮ್ಮ ನೆನಪು ಬರ್ತಿದ್ದಾಗೆ 32 ಗುಣ ರಾಮನದು ಬರಬೇಕು. ಆಹ್ಲಾದ ರೂಪಿ ಶ್ರೀರಾಮನ್, ಔದಾರ್ಯ ನಿಧಿ ನಿರಸೂಯಂ, ಸರ್ವರನುರಾಗ ಭಾಜನಂ, ಕಲಿ ಮತ್ಸರ ವಿದೂರನ್, ಅತ್ಯಂತ ಶಾಂತಿಕನಿ, ಪ್ರಿಯಭಾಷಿ ಹಿತಸಕಂ, ಮಿತಮಾರ್ಗಿ ಧೀರವಶಿ, ನಗುಮೊಗದ ಸಂಯಮಿ, ಕೃತಜ್ಞತಾ ಮೂರ್ತಿ, ಮೇಣ್ ಜ್ಞಾನಿ, ಸಜ್ಜನ ಪ್ರೇಮಿ, ಸೂಕ್ಷ್ಮಮತಿ, ಪಂಡಿತಂ ಶ್ರುತಿವಿದಂ, ಸುವಿಚಾರಿ, ನಿತ್ಯಂ ಪ್ರಜಾಪ್ರೇಮಿ, ಸುಸ್ಥಿರಂ, ಸಂಬುದ್ಧ ಪ್ರಜ್ಞಾ ಮಹೇಶ್ವರಂ, ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣ ರಣಪಂಡಿತಂ, ನವನವೋನ್ಮೇಷಿತಂ, ನಿತ್ಯ ಚಿರನೂತನಂ, ರಸದರ್ಶನ ಆಸ್ವಾದನಂಗೈವ ಸಹಜ ಕವಿ, ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿ ಇಷ್ಟಿದ್ದು ಯೋಗಿ ಶ್ರೀರಾಮನ್ ಅಂದರು. ಆದ್ದರಿಂದ ಮುದ್ದುರಾಮ ಒಬ್ಬ ಭೋಗಿಯಲ್ಲ, ಅವನು ತ್ಯಾಗಿ ಮತ್ತು ಯೋಗಿ. ಅಂತಹ ಯೋಗಿಯ ಮಾತನ್ನು ಯೋಗಿ ಮುಂದೆ ಹೇಳುವಾಗ ಒಂದು ಪ್ರಯತ್ನ ಮಾಡಿದ್ದೇವೆ ನಮ್ಮಿಬ್ಬರಲ್ಲೂ. ಅದು ಯಶಸ್ವಿಯಾಗಿದೆ. ನೀವು ಅದು ಯಶಸ್ವಿಗೊಳಿಸಬೇಕು. ಇದು ಭಾರತೀಯ ವಿದ್ಯಾಭವನ, ಇದು ಭಾರತ ಮಾತೆಯ ಸಂಸ್ಕೃತಿಯ ವಿದ್ಯಾಭವನ. ನಾವೆಲ್ಲರೂ ಕೂಡ ಗುರುಗಳ ಮುಂದೆ ಕವಿ ಹೀಗೆ ಹೇಳಿದ ಮಾತನ್ನು ಕವಿಯ ಮುಂದೆ ಕೇಳುವಾಗ ಕೇಳುತ್ತೀರಿ ನೀವು. ಆದರೆ ಒಬ್ಬ ಕಾವಿ ತೊಟ್ಟು ತನ್ಮೂಲಕ ಎಲ್ಲವನ್ನ ತ್ಯಾಗ ಮಾಡಿ ಸಮಾಜಕ್ಕೆ ಹಸನ್ಮುಖಿಯಾಗಿಸುತ್ತಾ, ಕಿವಿಗೆ ಸೊದೆಯಾಗಿ ಮನೆಗೆ ಸಂತರ್ಪಣವಾಗಿ, ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ ನಮ್ಮನ್ನೆಲ್ಲ ಹರಿಸುವ ಸ್ವಾಮೀಜಿಯವರನ್ನು ನಾವೇನು ಕೇಳ್ಕೊಳ್ಬೇಕು ಅನ್ನುವುದನ್ನು ನಮ್ಮ ಮುದ್ದುರಾಮನ ಕವಿ ಶಿವಪ್ಪನವರು ಬರೆದಿದ್ದಾರೆ. ಬನ್ನಿ ತುಟಿ ತೆರೆದು ನಾವು ಅದನ್ನು ಹೇಳುವುದರ ಮೂಲಕ ನಮ್ಮ ಗುರುಗಳಿಗೆ ವಂದನೆ ಮಾಡಿ ಅವರ ಕಿವಿಗೆ ನಾವು ಕಿವಿಯಾಗೋಣ ಅಂತ. ಕಲಿಸೆನಗೆ ಓ ಗುರುವೇ ಹೇಳಿ.
ಕಲಿಸೆನಗೆ ಓ ಗುರುವೇ. ಮರುಗುವುದ ಮಣಿಯುವುದ ಮರುಗುವದ ಮಣಿಯುವದ ಪರಸುಖಕ್ಕೆ ಹಿಗ್ಗುವುದ ಪರಸುಖಕ್ಕೆ ಹಿಗ್ಗುವುದ ನೋವ ನಿಳಿಸುವುದ ನೋವ ನಿಳಿಸುವುದ ಬೀಗದಿಹ ಮನವೊಂದ ಬೀಗದಿಹ ಮನವಂದ ಸರಳತೆಯ ನೀಡೆ ಮಗೆ ಸರಳತೆಯ ನೀಡನೆಗೆ ಕಲಿಸು ಕಲಿಸೈ ಸದ್ಗುಣವ ಕಲಿಸು ಕಲಿಸೈ ಸದ್ಗುಣವ ಮುದ್ದು ರಾಮ ಮನ್ನಿಸೈ ತಪ್ಪುಗಳ ಮನ್ನಿಸೈ ತಪ್ಪುಗಳ ಮುದ್ದು ಮುದ್ದು ರಾಮ ಮುದ್ದು ರಾಮ. ಕವಿ ವಿಭೂತಿಗೆ ನಮೋ. ಕೃತಿ ವಿಭೂತಿಗೆ ನಮೋ. ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿಂ ಲೋಕ ಶೋಕವ ದಳಿಸಿ ಭುವನತ್ರಯಂಗಳಂ ತಣಿಪನಂದನ ತಪೋದೀಕ್ಷಯಂ ಕೊಂಡೆಸಪ ರಸರ್ಷಿಗೆ ಯೋಗಮತಿಗೆ ಸಹೃದಯ ವಿಭೂತಿಗೆ ನಮೋ. ಸರ್ವಭಾಷಾಮಯಿ ಭಗವತಿಯ ಪೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಹ ನಿತ್ಯ ರಾಮಂಗೆ ನಮ್ಮ ರಾಮಂಗೆ ದಶರಥ ಕಂದಂಗೆ ಕೌಸಲ್ಯ ತನಯಂಗೆ ಸೀತಾವಲ್ಲಭಂಗೆ ಜಾನಕಿ ವಲ್ಲಭಂಗೆ ಓಂ ನಮೋ ಶಿವಪ್ಪರಾಮಂಗೆ ಮುದ್ದು ರಾಮನಿಗೆ ಓಂ ನಮೋ ಓಂ ನಮೋ ಓಂ ನಮೋ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ನಮಸ್ಕಾರ.